ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಪ್ರಕರಣದ ತನಿಖೆಯನ್ನ ಮುಂದುವರೆಸಿದೆ. ಕ್ಷಿಪ್ರಗತಿಯಲ್ಲಿ ಎಸ್ಐಟಿ ತನಿಖೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದು, ಮತ್ತೊಮ್ಮೆ ಆ ಮಾಸ್ಕ್ ಮ್ಯಾನ್ ಆರೋಪಿ ಚಿನ್ನಯ್ಯ ವಿಚಾರಣೆಗೆ ಎಸ್ಐಟಿ ತಯಾರಿ ಮಾಡಿಕೊಂಡಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ ಕುರಿತು ಎಸ್ಐಟಿ ಇದೀಗ ಎನ್ಕ್ವೈರಿ ಕೈಗೆತ್ತಿಕೊಂಡಿದ್ದು, ಬೆಳ್ತಂಗಡಿ ಕೋರ್ಟ್ನಲ್ಲಿ ಸೆಕ್ಷನ್ 183 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವತ್ತ ಅಧಿಕಾರಿಗಳು ದಾಪುಗಾಲಿಡುತ್ತಿದ್ದಾರೆ. ಈ ಸಂಬಂಧ ಮತ್ತೆ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದ್ದು, 10 ಶವಗಳು ಒಂದೆಡೆ ಹೂತಿಟ್ಟ ಬಗ್ಗೆ ಚಿನ್ನಯ್ಯ ಪ್ರಸ್ತಾಪವನ್ನ ಮಾಡಿದ್ದ. ಆ ಘಟನೆ ಕುರಿತಾಗಿ ತನಿಖಾಧಿಕಾರಿಗಳು ಸದ್ಯ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜೈಲಿನಲ್ಲೇ ಚಿನ್ನಯ್ಯನ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿದ್ದು, ಕೋರ್ಟ್ ಅನುಮತಿಯನ್ನ ಪಡೆದು ಈತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ಆರೋಪಿ ಚಿನ್ನಯ್ಯ ಇರುವಂಥದ್ದು. ಜೈಲಿನಲ್ಲೇ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಅದರ ಭಾಗವಾಗಿ ದಿನಕ್ಕೊಂದು ಕಥೆಯನ್ನ ಈತ ಬಿಡ್ತಿದ್ನಲ್ಲ, ಅಲ್ಲಿಷ್ಟು ಶವ ಹಾಕಿದ್ದೀನಿ, ಇಲ್ಲಿಷ್ಟು ಹೂತಾಕಿದ್ದೀನಿ ಅಂತೆಲ್ಲ, ಆತನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೇನೆ ಇದೀಗ ಆತನ ಹೇಳಿಕೆ ಪಡೆಯೋದಕ್ಕೇನೆ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಡೀಟೇಲ್ಸ್ ಇದೆ. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮುಂದುವರೆಸಿದ್ದು, ಈಗ ಅನೇಕ ಬಾರಿ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಂಗ್ಲೆ ಗುಡ್ಡದಲ್ಲಿ ಪತ್ತೆಯಾದಂತಹ ಅವಶೇಷಗಳ ಮೂಲ ಹುಡುಕುವಂತಹ ರೀತಿಯಲ್ಲಿ ಕೂಡ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡೋದಕ್ಕೆ ಬೆಳ್ತಂಗಡಿಯಿಂದ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೂಪೇಶ್, ಇದೀಗ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಆತ ಕೊಟ್ಟಂತಹ ಒಂದೊಂದು ಹೇಳಿಕೆಯನ್ನ ಆತನ ಬಾಯಿಂದಾನೇ ಅದೆಲ್ಲದರ ಬಗ್ಗೆ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ವಿಚಾರಣೆಗೆ ಒಳಪಡಿಸ್ತಾ ಇರೋದು. ಈಗ ಸದ್ಯ ಸೆಕ್ಷನ್ 164 ಅಥವಾ 183 ಈ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಡೀಟೇಲ್ಸ್ ಬ್ರೀಫ್ ಮಾಡೋದಾದ್ರೆ. ಪ್ರಜ್ವಲ, ಇಲ್ಲಿ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಅದೇ ರೀತಿಯಾಗಿ ಮೊದಲೇದಾಗಿ ಯಾಕಂದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಬುರುಡೆ ಬಿಟ್ಟಂತ ಪ್ರಕರಣದಲ್ಲಿ ದೊಡ್ಡ ಮಟ್ಟಿಗೆ ಮಹತ್ವವಾಗಿರತಕ್ಕಂಥ ಬೆಳವಣಿಗೆಗಳನ್ನು ಎಸ್ಐಟಿ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಚಿನ್ನಯ್ಯ, ಯಾಕಂತ ಹೇಳಿದ್ರೆ ಚಿನ್ನಯ್ಯ 183 ಹೇಳಿಕೆಗಳ ಒಂದಿಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದ. ಅದೇ ರೀತಿಯಾಗಿ ಎಸ್ಐಟಿ ವಿಚಾರಣೆ ನಡೆದಾಗ ಒಂದಿಷ್ಟು ವಿಚಾರವನ್ನು ಹೇಳ್ಕೊಂಡಿದ್ದ. ಹಾಗಾಗಿ ಎರಡೂ ಕಡೆ ಹೇಳಿಕೆಗಳು ದಾಖಲಾಗಿದೆ. ಒಂದು ಕಡೆ ಎಸ್ಐಟಿ ಲಿಖಿತ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದೆ. ಅದಾದ ಬಳಿಕ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡು ವಿಡಿಯೋ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದೆ. ಅದಾದ ಬಳಿಕ ಎಲ್ಲ ಹೇಳಿಕೆಗಳನ್ನು ಆದ ಬಳಿಕವಾಗಿ ಕೋರ್ಟ್ನ ಮುಂದೆ 183 ಹೇಳಿಕೆಯನ್ನು ದಾಖಲು ಮಾಡಿತ್ತು. ಅದಾದ ಬಳಿಕ ಅದೇ ಆ ಹೇಳಿಕೆ ಆಧಾರದಲ್ಲೇ ಚಿನ್ನಯ್ಯನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡಿತ್ತು. ಅದಾದ ಬಳಿಕ ಆತನನ್ನ ಅರೆಸ್ಟ್ ಕೂಡ ತೋರಿಸಿ ಈಗ ಶಿವಮೊಗ್ಗ ಜೈಲಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅದೇ ಪ್ರಕರಣದಲ್ಲಿ ಆತ 183 ಹೇಳಿಕೆ ಆಗಬೇಕಾದ್ರೆ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದ. ಒಂದೇ ಸ್ಥಳದಲ್ಲಿ 10 ಜನರನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕ್ಲಾರಿಟಿಗಳು ಬೇಕಾಗುತ್ತೆ. ಯಾಕಂದ್ರೆ ಅಧಿಕೃತವಾಗಿ ಹೂತಾಕಿದ್ನ, ಅನಧಿಕೃತವಾಗಿ ಹೂತಾಕಿದ್ನ, ಯಾವ ಕಾರಣಕ್ಕೋಸ್ಕರ, ಯಾವ ಸ್ಥಳ, ಎಲ್ಲ ವಿಚಾರಗಳು ಕೂಡ ಇನ್ನೂ ಬೇಕಾಗುತ್ತೆ. ಹೀಗಾಗಿನೇ ಇದೇ ವಿಚಾರಗಳಿಗೋಸ್ಕರವಾಗಿ ಎಸ್ಐಟಿ ಮತ್ತೆ ಪುನಃ ವಿಚಾರಣೆಯನ್ನ ಚಿನ್ನಯ್ಯನನ್ನು ವಿಚಾರಣೆ ಮಾಡಬೇಕು ಅಂತೇಳಿ ಈಗ ಬಯಸ್ತಾ ಇದೆ. ಹೀಗಾಗಿ ಕೋರ್ಟ್ಗೆ ಅನುಮತಿಯನ್ನು ಕೇಳಿಗೂ ಕೂಡ ಸಿದ್ಧತೆ ನಡೆಸಿದೆ. ಯಾಕಂತ ಹೇಳಿದ್ರೆ ಈಗ ಈ ಆತ ಈಗ ಜೆಸಿಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಜೆಸಿಯಲ್ಲಿ ಇರತಕ್ಕಂಥ ವೇಳೆಯಲ್ಲಿ ಮತ್ತೆ ಪುನಃ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಮಾತ್ರ ಬೆಳವಣಿಗೆಗಳಾಗಬೇಕು, ಇಲ್ಲಾಂದ್ರೆ ಮತ್ತೊಂದು FIR ದಾಖಲಾಗಬೇಕು, ಅಥವಾ ಇಲ್ಲಿ ಏನಾದರೂ ಮೇಜರ್ ಆಗಿದ್ದ ವಿಚಾರ ಇದ್ದಾಗ ಮಾತ್ರ ಆ ಥರನ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಬಹುದು. ಕೂಡ ಬೇರೆ ಯಾವುದಾದ್ರೂ ಪ್ರಕರಣಗಳಿದ್ದಾಗ ಆ ಥರ ಮಾಡಬಹುದು. ಹೀಗಾಗಿ ಮತ್ತೆ ಪುನಃ ಜೈಲಿಗೆ ಹೋಗಿ ಅವರು ಚಿನ್ನಯ್ಯನನ್ನ ಸ್ಪಷ್ಟನೆಯನ್ನು ಕೇಳ್ಕೊಂಡು ಏನೇನು, ಯಾಕಂದ್ರೆ ಒಂದೇ ಸ್ಥಳದಲ್ಲಿ 10 ಬಾಡಿಯನ್ನು ಹೂತಿದ್ದೀರಿ ಅಂತೇಳಿ ಆತ ಹೇಳ್ಕೊಂಡಿರೋ ಕಾರಣಕ್ಕೋಸ್ಕರವಾಗಿ ಎಲ್ಲಿ ಹೂತಿರ್ಬಹುದು, ಹೇಗೆ ಹೂತಿರ್ಬಹುದು, ಇದು ಅನಧಿಕೃತನ ಈ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಕ್ಲಾರಿಟಿ ಎಸ್ಐಟಿ ಬೇಕಿರೋದ್ರಿಂದ ಚಿನ್ನಯ್ಯನನ್ನ ಮತ್ತೆ ಈಗ ವಿಚಾರಣೆಗೆ ಒಳಪಡಿಸಬಹುದು. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.